ಎಲ್ಲರಿಗೂ ಹಾಯ್. ನನ್ನ ಚಾನೆಲ್ಗೆ ಸ್ವಾಗತ. ದಸರಾ ಗೊಂಬೆ ಹಬ್ಬ ಅನ್ನೋದು ಭಾರತದಲ್ಲಿ ಮುಖ್ಯವಾದ ಹಬ್ಬಗಳಲ್ಲಿ ಒಂದು ಅಂತ ಹೇಳ್ಬೋದು. ನವರಾತ್ರಿಯ ಈ 9 ದಿನಗಳು ಕೂಡ ನಾವು ಬೊಂಬೆಗಳನ್ನ ಇಟ್ಟು ಅದಕ್ಕೆ ಪೂಜೆ ಮಾಡಿ ಆ ಬೊಂಬೆಗಳ ಮೂಲಕ ಒಂದು ಕಥೆಯನ್ನು ಹೇಳೋದು, ನಮ್ಮ ಸಂಸ್ಕೃತಿಯ ಮತ್ತು ನಮ್ಮ ಪುರಾಣದ ಕಥೆಗಳನ್ನು ತೋರಿಸೋ ಅಂತ ಒಂದು ಹಬ್ಬ ಅಂತ ಹೇಳ್ಬೋದು. ಈ ಬೊಂಬೆಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಅದ್ರ ಜೊತೆಗೆ ಇದರ ಬೆಲೆ ಕೂಡ ಅಷ್ಟೇ ಹೆಚ್ಚಾಗಿದೆ. ಯಾವುದು ತುಂಬ ಸಿಂಪಲ್ ಆಗಿ ಈಸಿಯಾಗಿ ಸಿಗಲ್ಲ. ಬಟ್ ನೀವು ಒಂದು ಸತಿ ಈ ಬೊಂಬೆಗಳನ್ನ ಇನ್ವೆಸ್ಟ್ ಮಾಡಿದ್ರೆ ಇದನ್ನು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೋಬೇಕು, ಸುಮಾರು ವರ್ಷಗಳು ಇದೇ ಗೊಂಬೆನ ಮತ್ತೆ ಮತ್ತೆ ನಾವು ಇಟ್ಟು ಅಲಂಕಾರ ಮಾಡ್ತೀವಲ್ಲ, ಇದನ್ನು ನಾವು ಹೇಗೆ ಪ್ರೊಟೆಕ್ಟ್ ಮಾಡಿ ಸ್ಟೋರ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಇದರ ಜೊತೆಗೆ ನಾನು ಸಾಕಷ್ಟು ಟಿಪ್ಸ್ ಕೂಡ ಶೇರ್ ಮಾಡ್ತೀನಿ. ಇಲ್ಲಿ ನೀವು ನೋಡಿದ್ರೆ ಬೊಂಬೆಗಳನ್ನ ಸಾಧಾರಣವಾಗಿ ಕೊಡುವಂಥದ್ದು ಕಾರ್ಡ್ಬೋರ್ಡ್ ಬಾಕ್ಸ್ನಲ್ಲಿ ಈ ಥರ ಸ್ಟೋರ್ ಮಾಡಿ ನಮಗೆ ಪ್ಯಾಕಿಂಗ್ ಟೈಮ್ನಲ್ಲೇ ಕೊಡ್ತಾರೆ. ಇದು ನಾನು 1 ವರ್ಷದಿಂದ ಸ್ಟೋರ್ ಮಾಡಿರೋವಂಥದ್ದು. ಇಲ್ಲಿ ನೋಡಿದ್ರೆ ಒಂದು ಲೈಟ್ ವೈಟ್ ಫಂಗಸ್ ಥರ ಏನೋ ಬರ್ತಾ ಇದೆ, ಮತ್ತು ತುಂಬ ಅದು ಮಳೆಗಾಲದಲ್ಲೆಲ್ಲ ಇಟ್ಟಿದ್ದಾಗ ಸ್ವಲ್ಪ ಒದ್ದೆಯಾಗಿ ಮಾಯಿಸ್ಟ್ ಎಲ್ಲ ಸೇರ್ಕೊಳ್ಳುತ್ತೆ. ಸೊ ಅದರಿಂದ ನಾನಿವತ್ತು ಅದನ್ನು ಒಂದು ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ಈ ಪ್ಲಾಸ್ಟಿಕ್ ಬಾಕ್ಸ್ ನಾನು ಚಿಕ್ಕಪೇಟೆನಲ್ಲಿ ತೊಗೊಂಡಿದ್ದು ಹೋಲ್ಸೇಲ್ಗೆ. ಒಂದು ಅರೌಂಡ್ 250-350 ರುಪೀಸ್ ಹತ್ರ ಬರುತ್ತೆ. ಸೊ ಇದಕ್ಕೆ ನಾನು ಆ ಬಾಕ್ಸ್ನಲ್ಲಿ ಇರೋ ಅಂಥ ಪೇಪರ್ ಕಟ್ಟಿಂಗ್ಸ್, ಒಂಚೂರು ಹುಲ್ಲು ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ಯಾಕೆ ಅಂದರೆ ಅದು ಬೊಂಬೆಗಳಿಗೆ ಸ್ವಲ್ಪ ಸಾಫ್ಟ್ನೆಸ್ ಇರಬೇಕು, ಎಲ್ಲೂ ಹಾರ್ಡಾಗಿ ಅನ್ನಿಸ್ಬಾರ್ದು. ಇಲ್ಲಿ ನಾನು ದಶಾವತಾರದ ಸೆಟ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ಫಸ್ಟು ಆಲ್ರೆಡಿ ನಾನು ಪರ್ಚೇಸ್ ಮಾಡಿದಾಗಲೇ ಕೊಟ್ಟಿದ್ದು ಒಂದು ಪ್ಲಾಸ್ಟಿಕ್ ಕವರ್ನಲ್ಲೇ ಅದು ಸ್ಟೋರ್ ಮಾಡಿತ್ತು. ಯಾವುದೇ ಕಾರಣಕ್ಕೆ ಅದರ ಫೇಸ್ನ ಮುಟ್ಟಿ ಮಾತ್ರ ಪರ್ಚೇಸ್ ಮಾಡಬೇಡಿ. ಈವನ್ ನೀವು ಬೊಂಬೆಗಳು ನೋಡೋಕ್ಕೆ ಹೋದಾಗಲೂ ಅಷ್ಟೇ ಅದರ ಮುಖ ಮಾತ್ರ ಮುಟ್ಟಕ್ಕೆ ಹೋಗಬೇಡಿ. ಯಾಕಂದರೆ ನೋಸ್ ಎಲ್ಲ ತುಂಬ ಸೆನ್ಸಿಟಿವ್ ಆಗಿರುತ್ತೆ, ಮೂಗು, ಅದರಿಂದ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಯಾವತ್ತೇ ಆಗಲಿ ಬೊಂಬೆಗಳನ್ನ ಕೆಳಗೆಡೆಯಿಂದ ಹಿಡ್ಕೋಬೇಕು. ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಅದರ ಮೇಲೆ ಒಂದು ನ್ಯೂಸ್ ಪೇಪರ್ನ ರ್ಯಾಪ್ ಮಾಡಿದ್ದೀನಿ, ಸೊ ದಟ್ ಆ ಕುಷನಿಂಗ್ ಎಫೆಕ್ಟ್ ಇರಬೇಕು ಅಂತ. ಇಲ್ಲಿ ನಾನು 5 ಬೊಂಬೆಗಳು ಅಂದರೆ 5 ದಶಾವತಾರದ ಸೆಟ್ಟು ಒಂದು ಕಡೆ ಇಟ್ಟು ಅದ್ರ ಮೇಲೆ ಮತ್ತೆ ಒಂದಷ್ಟು ಹುಲ್ಲು ಮತ್ತು ಪೇಪರ್ ಕಟ್ಟಿಂಗ್ಸ್ ಏನಿದೆ ಅದನ್ನು ಹಾಕಿ ಅದ್ರ ಮೇಲೆ ಇನ್ನೊಂದು ಲೇಯರ್ ಆಗಿರೋಂಥ 5 ಬೊಂಬೆಗಳನ್ನ ಇಡ್ತಾ ಇದ್ದೀನಿ. ಸೊ ಒಂದು ಬಾಕ್ಸ್ನಲ್ಲಿ ಒಂದು ಕಾನ್ಸೆಪ್ಟ್ ಇರೋ ಅಂಥ ಸೆಟ್, ಅಂದರೆ ಅದು ಆ ಬಾಕ್ಸ್ಗೆ ಸೆಟ್ ಆಗತ್ತೆ ಅಂದರೆ ಮಾತ್ರನೇ. ಇಲ್ಲ ಅಂದರೆ ನೀವು 2-3 ಬಾಕ್ಸ್ ತೊಗೋಬೋದು. ಅಫ್ಕೋರ್ಸ್ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗತ್ತೆ. ಯಾಕೆ ಅಂತಂದರೆ ಬೊಂಬೆಗಳ ಕಾಸ್ಟ್ ನಿಮಗೆ ಗೊತ್ತೇ ಇದೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನೀವು ಒಂದು ಸತಿ ಇನ್ವೆಸ್ಟ್ ಮಾಡಿದ್ರೆ ಅದು ಸುಮಾರು ವರ್ಷ ಬಾಳಿಕೆ ಬರಬೇಕು ಅಂತಂದರೆ ಈ ಥರದ್ರಲ್ಲಿ ಇನ್ವೆಸ್ಟ್ ಮಾಡಿ ಸ್ಟೋರಿಂಗ್ ಕೂಡ ತುಂಬ ನೀಟಾಗಿ ಮಾಡಬೇಕು. ನಾನು ಲಾಸ್ಟ್ ಇಯರಿಂದನೇ ಈ ಬೊಂಬೆಗಳನ್ನ ಇಡೋಕ್ಕೆ ಶುರು ಮಾಡಿದ್ದು. ತುಂಬ ಯೂಟ್ಯೂಬ್ ವಿಡಿಯೋಸ್ನಲ್ಲಿ ನಾನು ಬೊಂಬೆಗಳನ್ನ ಯಾವ ರೀತಿ ಸ್ಟೋರ್ ಮಾಡಬೇಕು, ಹೇಗೆ ಎತ್ತಿಡಬೇಕು ಅಂತ ನೋಡಿದೆ. ಎಲ್ಲೂ ನನಗೆ ಆ ಥರದ್ದು ಸಿಕ್ಕಲಿಲ್ಲ. ಸೊ ನಾನು 1 ವರ್ಷ ಈ ಕಾಟನ್ ಬಾಕ್ಸ್ನಲ್ಲಿ ಅವ್ರು ಹೇಗೆ ಪ್ಯಾಕ್ ಮಾಡಿಕೊಟ್ಟಿದ್ರು ಅದೇ ರೀತಿ ಇಟ್ಟಿದ್ದೆ. ಬಟ್ ಆಮೇಲೆ ನೋಡಿದ್ರೆ ಈ ಮಳೆಗಾಲದಲ್ಲಿ ಸ್ವಲ್ಪ ಮಾಯಿಸ್ಟ್ ಅಕ್ಯುಮ್ಯುಲೇಟ್ ಆಗೋಕ್ಕೆ ಶುರು ಆಯಿತು. ಸೊ ಬೊಂಬೆಗಳು ಹಾಳಾಗಿ ಹೋಗ್ಬೋದು. ಯಾಕಂದರೆ ಎಲ್ಲ ಮಣ್ಣಿನ ಬೊಂಬೆ. ನಾನು ಪೇಪರ್ ಮೆಶ್ ಆಗಲಿ POP ಆಗಲಿ ಅದೆಲ್ಲ ನಾನು ಇನ್ವೆಸ್ಟ್ ಮಾಡಿಲ್ಲ. ಯಾಕಂದರೆ ಮಣ್ಣಿನ ಗೊಂಬೆ ತುಂಬ ಬಾಳಿಕೆ ಬರುತ್ತೆ, ತುಂಬ ವರ್ಷ ಬಾಳಿಕೆ ಬರುತ್ತೆ. ಆ್ಯಂಡ್ ಅದರಲ್ಲಿ ಆಯಿಲ್ ಪೇಂಟ್ ಮಾಡಿರೋ ಅಂಥ ಬೊಂಬೆಗಳನ್ನ ನೀವು ತೊಗೊಂಡ್ರೆ ಅದ್ರ ಕಲರ್ ಕೂಡ ಹಾಗೇ ಇರುತ್ತೆ, ಏನೂ ಆಗಲ್ಲ. ಬಟ್ ಏನಂದರೆ ಮೇಕ್ ಶೋರ್ ನೀವು ಫೇಸ್ನ ಮುಟ್ಟಿ ಅದನ್ನು ಯೂಸ್ ಮಾಡಬಾರ್ದು, ಕೆಳಗಡೆ ಮಾತ್ರ ಇಟ್ಕೊಳ್ಳಿ. ಸೊ ಇಲ್ಲಿ ನೋಡಿದ್ರೆ ನೋಡಿ ಎಷ್ಟು ಸಾಫ್ಟ್ ಅನಿಸುತ್ತೆ ಅಂದರೆ ಯಾವುದ್ರ ಮೇಲೂ ಭಾರ ಹಾಕಬಾರ್ದು. ಒಂದು ಬೊಂಬೆ ಮೇಲೆ ಇನ್ನೊಂದು ಬೊಂಬೆ ಕೂರಿಸಿ ಅದಕ್ಕೆ ಭಾರ ಹಾಕಿ ಅಥವಾ ಇಕ್ಕಟ್ಟಿನಲ್ಲಿ ಅದನ್ನು ಪ್ರೆಷರ್ ಮಾಡಿ ಹಾಕಿದ್ರೆ ಆ ಬೊಂಬೆಗಳು ಜಾಸ್ತಿ ದಿವಸ ಬಾಳಿಕೆ ಬರಲ್ಲ, ಒಡೆದೋಗೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನು ನಾನು ದೂರನೇ ಇಟ್ಟಿದ್ದೀನಿ, ಯಾಕಂದರೆ ಮನೆಯಲ್ಲೇ ಇಟ್ಕೊಳ್ಳೋ ಅಂಥದ್ದು. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಸ್ಪೇಸ್ ಇರೋದ್ರಿಂದ ಈ ಥರ ಕೆಲವೊಂದು ಚಿಕ್ಕ ಚಿಕ್ಕ ಮರಗಳು, ಈಗ ಋಷಿ ಮುನಿ ತಪಸ್ ಮಾಡ್ತಿರೋ ಅಂಥ ಕಾನ್ಸೆಪ್ಟು, ಆ ಥರದ್ರಲ್ಲಿ ಈ ಥರ ಮರಗಳೆಲ್ಲ ಇದೆ. ಅದನ್ನು ನಾನು ನ್ಯೂಸ್ ಪೇಪರ್ನಲ್ಲೇ ಅದನ್ನು ಕವರಿಂಗ್ ಮಾಡಿ ಇಡ್ತಾ ಇದ್ದೀನಿ. ಯಾಕಂದರೆ ಬಾಕ್ಸ್ನಲ್ಲಿ ಸ್ಪೇಸ್ ಜಾಸ್ತಿ ಇರೋದ್ರಿಂದ. ಬಟ್ ಸ್ಪೇಸ್ ಕಮ್ಮಿ ಇದ್ದರೆ ಅದನ್ನು ತೂರ್ಕಿ ಇಕ್ಕಟ್ಟು ಮಾಡಿ ಇಡಕ್ಕೆ ಹೋಗಬೇಡಿ. ಸೊ ಅದನ್ನು ನೀವು ನೋಡಿಕೊಂಡು ಪ್ಯಾಕ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಕೂಡ ಮೇಲ್ಗಡೆ ಒಂದ್ಸತಿ ನಾನು
ಈ ಥರ ಒಣಗೋಗಿರೋ ಹುಲ್ಲನ್ನೆಲ್ಲ ಇಡ್ತಾ ಇದ್ದೀನಿ. ಸೊ ದಟ್ ಆ ಕುಷನಿಂಗ್ ಕೊಡುತ್ತೆ ಅಂತ. ಅಂದರೆ ಒಂದು ಬೊಂಬೆಗೂ ಇನ್ನೊಂದು ಬೊಂಬೆಗೂ ಸ್ಕ್ರ್ಯಾಚ್ ಆಗೋದು, ರಬ್ ಆಗೋದು ಇದೆಲ್ಲ ಆಗಲ್ಲ. ಇದ್ರ ಜೊತೆಗೆ ನಿಮ್ಮ ಹತ್ರ ಏನಾದರೂ ಈ ಬಬಲ್ ರ್ಯಾಪ್ ಪೇಪರ್ಸ್ಗಳಿದ್ರೆ ಅಥವಾ ಬಬಲ್ ರ್ಯಾಪ್ ಕವರ್ಗಳು ಅಂತಾರಲ್ಲ ಅದಿದ್ರೆ ಇನ್ನೂ ಒಳ್ಳೆಯದು. ಯಾಕಂದರೆ ಬಬಲ್ ರ್ಯಾಪ್ನಲ್ಲಿ ನಿಮಗೆ ಬೊಂಬೆಗಳು ತುಂಬ ಚೆನ್ನಾಗಿ ಪ್ರೊಟೆಕ್ಟಿವ್ ಆಗಿರುತ್ತೆ. ಸೊ ಇದ್ರ ಜೊತೆಗೆ ನಾನೊಂದು ಅರ್ಜುನನ್ ಬೊಂಬೆನ ಇಲ್ಲಿ ಇಡ್ತಾ ಇದ್ದೀನಿ. ಅದು ವಿಶ್ವರೂಪದ ಸೆಟ್ ಜೊತೆ ಬರುತ್ತೆ. ಸೊ ಒಂದ್ಸತಿ ಇದನ್ನ ಪೂರ್ತಿ ಕವರ್ ಮಾಡಿದ್ಮೇಲೆ ಅವರೇ ಈ ಬಾಕ್ಸ್ ಜೊತೆಗೆ ಒಂದು ಕವರ್ ಕೊಟ್ಟಿದ್ದಾರೆ, ಒಂದು ಪ್ಲಾಸ್ಟಿಕ್ ಕವರ್ನ. ಅದನ್ನ ಮುಚ್ಚಳಕ್ಕೆ ಡಬ್ಬದ ಕ್ಯಾಪ್ಗೆ ಹಾಕಿ ನಾನಿಲ್ಲಿ ಕವರ್ ಮಾಡ್ತಿದ್ದೀನಿ. ನನ್ನ ಪಟ್ಟದ ಗೊಂಬೆನೂ ಇಲ್ಲೇ ಇಟ್ಟಿದ್ದೀನಿ ಇದೇ ಬಾಕ್ಸ್ನಲ್ಲಿ. ಸೊ ಈ ಕವರಿಂದ ಅದನ್ನ ಕ್ಲೋಸ್ ಮಾಡೋದ್ರಿಂದ ಕವರ್ ಮೇಲೆ ಕೂಡ ಧೂಳು ಕೂತ್ಕೊಳ್ಳೋದು ಅಂಥದ್ದೆಲ್ಲ ಆಗಲ್ಲ. ಮತ್ತೆ ಕವರ್ ಸ್ವಲ್ಪ ಟೈಟ್ ಆಗಿ ಏರ್ ಟೈಟ್ ಆಗಿ ಕೂತಿರುತ್ತೆ. ಇದ್ರ ಮೇಲೆ ನಮಗೆ ಬೇಕು ಅಂದರೆ ಒಂದು ಲೇಬಲಿಂಗ್ ಮಾಡ್ಕೋಬೋದು. ಸೊ ಇದೇ ರೀತಿ ನಾನು ಇನ್ನೊಂದು ಚಿಕ್ಕ ಬಾಕ್ಸ್ನಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಇಲ್ಲಿ ಪದ್ಮಾವತಿ ಮತ್ತು ಶ್ರೀನಿವಾಸ ದೇವ್ರದ್ದು ಇದನ್ನು ಅದೇ ಸೇಮ್ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಆಲ್ರೆಡಿ ಅವರು ರ್ಯಾಪ್ ಮಾಡಿಕೊಟ್ಟಿದ್ದಾರೆ. ಅದೇ ಕವರ್ನೇ ಹಾಗೇ ಯೂಸ್ ಮಾಡಿಕೊಂಡು ಪ್ರತಿ ವರ್ಷವೂ ವಾಪಸ್ ಅದೇ ಬಾಕ್ಸ್ನಲ್ಲಿ ಎತ್ತಿಡ್ತೀನಿ. ಸೊ ಅದರಿಂದ ನನಗೆ ಹುಡುಕೋ ಅಷ್ಟಿರಲ್ಲ. ಸೊ ಈಸಿಯಾಗಿ ಸಿಗುತ್ತೆ. ಸೊ ಈ ಬಾಕ್ಸ್ನ ನೀಟಾಗಿ ನೋಡಿ, ಈವನ್ ಪೇಪರ್ ಕೂಡ, ನ್ಯೂಸ್ ಪೇಪರ್ ಕೂಡ ನೀಟಾಗಿ ಕವರ್ ಮಾಡಿ, ಸುಮ್ಮನೆ ರಫ್ ಆ್ಯಂಡ್ ಟಫ್ ಆಗಿ ಮಾಡೋಕ್ಕೆ ಹೋಗಬೇಡಿ. ಸ್ಪೇಸ್ ಜಾಸ್ತಿ ತೊಗೊಳತ್ತಂತ ಅಷ್ಟೇ. ಸೊ ಆ ಬೊಂಬೆ ಆಕಾರ ಏನಿದೆ ಅದು ಆಕಾರದ ಪ್ರಕಾರನೇ ನೀವು ರ್ಯಾಪ್ ಮಾಡಿ ನೀಟಾಗಿಟ್ಟರೆ ನಿಮಗೆ ಸ್ಪೇಸು ಆಗುತ್ತೆ. ಆ್ಯಂಡ್ ಆ ಬೊಂಬೆ ಅದೇ ರೀತಿ ಏನು ಹಾಳಾಗ್ದಲೇ ಕೂತಿರುತ್ತೆ. ಸೊ ಇಲ್ಲಿ ನಾನು ಕೆಲವೊಂದು ಋಷಿ ಮುನಿಗಳು ಮತ್ತು ಯಜ್ಞ ಹೋಮ ಮಾಡ್ತಿರೋ ಅಂಥ ಚಿಕ್ಕ ಚಿಕ್ಕ ಪೀಸಸ್ಗಳೆಲ್ಲ ಒಂದು ಕಡೆ ಇಟ್ಟಿದ್ದೀನಿ. ಸೊ ದಟ್ ನನಗೆ ಈಸಿಯಾಗಿ ಸಿಗತ್ತೆ ಅಂತ. ನೀವು ಇದಕ್ಕೆ ಲೇಬಲಿಂಗ್ ಕೂಡ ಮಾಡಿಸ್ಬೋದು. ಲೇಬಲಿಂಗ್ ಅಂತಂದರೆ ಇವಾಗ ಮಕ್ಕಳಿಗೆ ಸ್ಕೂಲ್ ಬುಕ್ಕಲ್ಲಿ ಸಿಗತ್ತಲ್ಲ, ಆ ಲೇಬಲ್ ಕೂಡ ಯೂಸ್ ಮಾಡಿ ಈ ಥರ ಈ ಬಾಕ್ಸ್ಗಳ ಮೇಲೆ ಬರೆದು ಸ್ಟಿಕ್ಕರ್ಗಳು ಹಾಕಿದೆ ಯಾವ ಬಾಕ್ಸ್ನಲ್ಲಿ ಏನಿದೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಆ್ಯಂಡ್ ನೀವು ಆರ್ಗನೈಸ್ ಮಾಡಬೇಕಾದ್ರೆ ಬೊಂಬೆ ಹಬ್ಬಗಳಲ್ಲಿ ಕೂಡ ತುಂಬ ಈಸಿಯಾಗಿ ಸಿಗುತ್ತೆ. ಯಾವುದನ್ನು ನೀವು ಹೇಗೆ ಜೋಡಿಸ್ಬೇಕು ಅನ್ನೋದು ಒಂದೇ ಬಾಕ್ಸ್ನಲ್ಲಿ ಸಿಗುತ್ತೆ. ನಿಮ್ಮ ಕೆಲಸ ಕೂಡ ತುಂಬ ಈಸಿ ಆಗುತ್ತೆ. ಆರ್ಗನೈಸಾಗಿ ಇಟ್ಕೊಂಡ್ರೆ ಜಾಸ್ತಿ ದಿವಸ ಬಾಳಿಕೆನೂ ಬರುತ್ತೆ, ಹಾಗೆ ನಮ್ಮ ಕೆಲಸ ಕೂಡ ತುಂಬ ಈಸಿಯಾಗಿ ಸುಲಭವಾಗಿ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ವಾಪಸ್ ಅದನ್ನು ಇದೇ ರೀತಿ ಎತ್ತಿಟ್ರೆ ಮುಂದಿನ ವರ್ಷ ಕೂಡ ನಿಮಗೆ ಎಲ್ಲ ಬೊಂಬೆಗಳು ತೆಗೆದು ನೋಡಬೇಕಾಗಿಲ್ಲ. ಬರೀ ಬಾಕ್ಸ್ ನೋಡಿದ್ರೆ ಯಾವ ಗೊಂಬೆ ನಿಮ್ಮ ಹತ್ರ ಇದೆ ಅಂತ ಗೊತ್ತಿರುತ್ತೆ. ಅದು ಇಲ್ಲದೇ ಇರೋವಂಥ ಗೊಂಬೆನ ನೀವು ಪರ್ಚೇಸ್ ಮಾಡೋಕ್ಕೆ ಹೋಗ್ಬೋದು. ಸೊ ನಾನು ಮೊದಲನೇ ಸತಿ ಪರ್ಚೇಸ್ ಮಾಡಿದಾಗಲೇ ದಶಾವತಾರ ಮತ್ತು ವಿಶ್ವರೂಪ ಇದೆಲ್ಲದಕ್ಕೂ ಈಸಿಲಿ ಒಂದು 6,000 to 7,000 ಪರ್ಚೇಸ್ ಮಾಡಿದೆ. ಸೊ ಇಟ್ ಈಸ್ ಅ ಹ್ಯೂಜ್ ಮನಿ. 6,000 7,000 ಪ್ರತಿ ವರ್ಷವೂ ಕೆಲವೊಂದು ಅಮೌಂಟ್ನ ನಾನು ಎತ್ತಿಟ್ಕೊಂಡು ಬೊಂಬೆಗಳಿಗೆ ಅಂತಲೇ ಪರ್ಚೇಸ್ ಮಾಡ್ತೀನಿ. ಸೊ ಅದ್ರ ಜೊತೆಗೆ ಒಂದು ಬಾಕ್ಸ್ ಪರ್ಚೇಸ್ ಮಾಡೋಕ್ಕೂ ಕೂಡ ನನ್ನ ಬಜೆಟ್ನಲ್ಲಿ ಅಮೌಂಟ್ನ ಇಟ್ಕೊಂಡಿರ್ತೀನಿ. ಸೊ ನೋಡಿದ್ರಲ್ಲ, ಐ ಹೋಪ್ ನಿಮಗೆ ಯಾವ ರೀತಿ ಸ್ಟೋರ್ ಮಾಡ್ಬೋದು ಅನ್ನೋದೊಂದು ಐಡಿಯಾ ಬಂದಿದೆ. ಹಾಗೆ ಇದನ್ನು ತುಂಬ ಬಿಸಿಲು ಬೀಳೋ ಅಂಥ ಕಡೆ ಆಗಲಿ ಅಥವಾ ತುಂಬ ಮಳೆ ಅಥವಾ ಕಿಟಕಿ ಅಂತ ಕಡೆ ಆಗಲಿ, ತುಂಬ ಒದ್ದೆ ಗೋಡೆಗಳೆಲ್ಲ ಕೆಲವೊಂದು ಮನೆಯಲ್ಲಿ ಒದ್ದೆ ಆಗ್ತಾ ಬರುತ್ತೆ, ಅಂಥ ಕಡೆಗಳಾಗಲಿ ಇಡಕ್ಕೆ ಹೋಗಬೇಡಿ. ಇದಕ್ಕೆ ಸಪ್ರೇಟಾಗಿ ಒಂದು ಸ್ಟೋರ್ ರೂಮ್ ಅಂತಿದ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ಅಟ್ಟದ ಮೇಲೆ ಇದಕ್ಕೆ ಅಂತಲೇ ಒಂದು ಸಪ್ರೇಟ್ ಸ್ಪೇಸ್ ಮಾಡಿ ಅಲ್ಲಿ ಇಟ್ಟಿರಿ. ಆ್ಯಂಡ್ ಯಾವಾಗಾದರೂ ಒಂದು 6 ತಿಂಗಳಿಗೆ ಒಂದ್ಸತಿ ಮೇಲ್ಗಡೆ ಅದ್ರ ಬಾಕ್ಸ್ ಮೇಲ್ಗಡೆ ನೀವು ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಸೊ ಈ ಥರ ಚಿಕ್ಕ ಚಿಕ್ಕದೆಲ್ಲ ಒಂದು ಕಡೆ ಇಟ್ಟು, ಮತ್ತು ಇದಕ್ಕೆ ಒಂಚೂರು ಒಣ ಹುಲ್ಲು ಅಥವಾ ಪೇಪರ್ ಕಟ್ಟಿಂಗ್ಸ್ ಏನಾದರೂ ಇದ್ದರೆ ಅದನ್ನು ನಾನು ಹಾಕಿ ಅದನ್ನು ಕ್ಲೋಸ್ ಮಾಡಿ ಒಂದು ಲೇಬಲಿಂಗ್ ಮಾಡಿ ಅದರಲ್ಲಿ ಏನೇನು ಐಟಮ್ಸ್ ಇದೆ ಅನ್ನೋದನ್ನು ನಾನು ಮೇಲ್ಗಡೆ ಬಾಕ್ಸ್ ಮೇಲೆ ಒಂದು, ಬಾಕ್ಸ್ ಸೈಡ್ನಲ್ಲಿ ಒಂದು ಇಟ್ಟು ಅಟ್ಟದ ಮೇಲೆ ಅಥವಾ ಸ್ಟೋರ್ ರೂಮ್ನಲ್ಲಿ ಎಲ್ಲಾದರೂ ಸ್ಟೋರ್ ಮಾಡ್ಬೋದು. ಇನ್ನೊಂದು ಏನಂದರೆ, ನೀವು ಯಾವುದೇ ಕಾರಣಕ್ಕೂ ಒಂದು ಬಾಕ್ಸ್ ಮೇಲೆ ಇನ್ನೊಂದು ಬಾಕ್ಸ್ನ ಹಾಕಬೇಡಿ. ಅಗೇನ್ ಆ ಪ್ರೆಷರ್ಗೆ ವರ್ಷಾನ್ಗಟ್ಲೆ ಅದೇ ಪ್ರೆಷರ್ ಮೇಲೆ ಅದು ನಿಂತಿರುತ್ತಲ್ವ. ಸೊ ಅದರಿಂದ ಮತ್ತೆ ಕೆಳಗಡೆ ಇರೋವಂಥ ಬೊಂಬೆಗಳಿಗೆ ಪ್ರೆಷರ್ ಆಗಿ ಅದು ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಹೇಗೆ ಸ್ಟೋರ್ ಮಾಡಬೇಕು ಅನ್ನೋದು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಾದ್ರೂ ಒಂದು ಸ್ಟೋರಿಂಗ್ ಟಿಪ್ ಆಗಲಿ ಅಥವಾ ಸಜೆಷನ್ ಆಗಲಿ ಇದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಕೂಡ ಕಳಿಸಿ. ಆ್ಯಂಡ್ ನಿಮ್ಮ ಬೊಂಬೆಗಳನ್ನ ಕಂಪ್ಲೀಟಾಗಿ ಸೆಕ್ಯೂರ್ ಮತ್ತು ಸ್ಟೋರ್ ಮಾಡ್ಕೊಳ್ಳಿ.
ಯಾಕಂದರೆ ಅಷ್ಟೊಂದು ಇನ್ವೆಸ್ಟ್ ಮಾಡಿರ್ತೀವಲ್ಲ, ಅದನ್ನು ಹಾಳು ಮಾಡೋಕ್ಕೆ ಕೂಡ ಇಷ್ಟ ಆಗಲ್ಲ ಅಲ್ವಾ. ಸೊ ಈ ರೀತಿ ನೀಟಾಗಿ ಸ್ಟೋರ್ ಮಾಡಿಕೊಂಡ್ರೆ ಮನಿನೂ ಸೇವ್ ಆಗುತ್ತೆ ಆ್ಯಂಡ್ ನಿಮ್ಮ ಬೊಂಬೆಗಳು ತುಂಬ ವರ್ಷ ಬಾಳಿಕೆ ಬರೋ ಥರ ಇಟ್ಕೋಬೋದು. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಕೂಡ ಕಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೈ ಚಾನಲ್. ಮುಂದಿನ ವಿಡಿಯೋನಲ್ಲಿ ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ ಜೊತೆಗೆ ಪೇಂಟಿಂಗ್ಸ್ ಆಗಲಿ, ಕ್ರಾಫ್ಟ್ ಆಗಲಿ, ಈ ಥರ ನಮ್ಮ ಫೆಸ್ಟಿವಲ್ ಇನ್ಫಾರ್ಮೇಷನ್ಸ್ಗಳಾಗಲಿ ಅದ್ರ ಬಗ್ಗೆ ನಾನು ವಿಡಿಯೋಸ್ ಮಾಡ್ತೀನಿ. ಸೊ ಆ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.